ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ಉದುರು ಜುನಕ ರೆಸಿಪಿ ತೋರ್ಸಕತ್ತೀನಿ. ಇದನ್ನು ನೀವು ಟ್ರಾವೆಲ್ ರೆಸಿಪಿ ಅಂತಲೇ ಹೇಳ್ಬೋದು. ಟ್ರಾವೆಲಿಗೆ ಹೋದಾಗ ನೀವು ಇದನ್ನು ತೊಗೊಂಡು ಹೋದ್ರಿ ಅಂದರೆ ಇದು ಹಾಳಾಗೋದಿಲ್ಲ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಈ ಉದುರು ಜುನಕ ಹಂಗನೂ ತಿನ್ಬೋದು, ರೊಟ್ಟಿ ಜೋಡಿ ತಿನ್ಬೋದು, ಚಪಾತಿ ಜೋಡಿ ತಿನ್ಬೋದು. ಸೂಪರಾಗಿರ್ತೈತಿ. ಒಂದು ಕಡಾಯಿ ತೊಗೊಂಡಿನಿ, ಅದಕ್ಕೆ ಎಣ್ಣೆ ಹಾಕ್ಕೊಂಡೇನಿ ನೋಡ್ರಿ. ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ರಿ. ಒಂದು ಸಣ್ಣ ಬಟ್ಲದಿಂದ ಒಂದು ಬಟ್ಲಾದ್ರೆ ಸಾಕು. ಸಾಸಿವೆ ಹಾಕ್ಕೊಳಕತ್ತೀನಿ. ಎಣ್ಣೆ ಕಾದಿಂದ ಚಟ್ಪಟ್ ಅಂಥೇಳಿ ಸಿಡ್ಯಾಕತ್ತ ನೋಡ್ರಿ. ಈ ಟೈಮ್ನಾಗ ಮತ್ತು ಜೀರಿಗೆನ ಹಾಕ್ಕೋಬೇಕು. ಒಂದು ಅರ್ಧ ಟೀ ಚಮಚ ಆದ್ರೆ ಸಾಕಾಗ್ತೈತಿ. ಟೀ ಚಮಚ ಸಾಸಿವೆ ಮತ್ತು ಜೀರಿಗೆ ಆಗಿಂದ ಉಳಿದ ಸಾಮಗ್ರಿಗಳನ್ನ ಹಾಕ್ಕೊತ ಹೋಗೋಣಂತ. ಈಗ ಕರಿಬೇವು ನೋಡ್ರಿ, ಒಂದು 2 ಎಸಳು ಕರಿಬೇವು ಹಾಕ್ಕೊಂಡಿನಿ. ಘಮ ಚೆನ್ನಾಗಿರ್ತೈತಿ. ಮತ್ತು ಕಟ್ ಮಾಡಿದ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಹಾಕ್ಕೊಳಕತ್ತೀನಿ. ಸ್ವಲ್ಪ ಮಾಡಿ ತೋರ್ಸಕತ್ತೀನಿ ನಿಮಗೆ. ನೀವೆಲ್ಲಾದರೂ ಪಿಕ್ನಿಕ್ಕು ಟೂರಿಗೆ ಹೋಗಬೇಕಾದ್ರೆ ಈ ಥರ ರೆಸಿಪಿಗಳನ್ನ ಮಾಡ್ಕೊಂಡು ಹೋಗ್ರಿ. ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಆಗಲಿ, ಈ ಥರ ನಿಮ್ಗೆ ಜುಣಕ, ಇವೆಲ್ಲ ಉತ್ತರ ಕರ್ನಾಟಕದ ಅಡುಗೆಗಳು. ಕೆಡಲಾರ್ದಂಥದ್ದಂತಂದ್ರೆ ಈ ಉದುರು ಜುನಕ. ಈ ಉದುರು ಜುನಕ ನಿಮ್ಗೆ ಹಾಳಾಗೋದಿಲ್ಲ ಬೇಗ. ಹೀಗಾಗಿ ನೀವು ಟ್ರಾವೆಲ್ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ನೋಡ್ಬೋದು ನಾನು ಬೆಳ್ಳುಳ್ಳಿ ಕೂಡ ನಾನು ಹಾಕ್ಕೊಂಡಿನಿ. ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಒಂದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಂದ್ರೆ ಘಮ ಚೆನ್ನಾಗಿರುತ್ತೆ, ರುಚಿ ಇರ್ತೈತಿ. ನೋಡ್ಬೋದು ಕಲರ್ ಚೇಂಜ್ ಆಗಾಕತ್ತೈತಿ. ಈ ಉದುರು ಜುನಕಕ್ಕೆ ಹುಣಸೆ ಹಣ್ಣಿನ ರಸನ ಒಂದು ಸ್ವಲ್ಪ ನಾನು ಒಂದು 5-10 ನಿಮಿಷ ನಾನು ತೊಳ್ಕೊಂಡು ನೆನೆ ಹಾಕಿಟ್ಟಿದ್ದೆ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳಕತ್ತೀನಿ. ಉಪ್ಪು, ಹುಳಿ, ಸ್ವೀಟು, ಖಾರ ಎಲ್ಲ ಮಿಕ್ಸ್ ಆಗಿರ್ತೈತಿ ಈ ಉದುರು ಜುನಕ. ಬಾಯಿಗೆ ರುಚಿ ಕೊಡ್ತೈತೆ ನೋಡ್ರಿ. ಈಗ ಅರಿಶಿಣದ ಪೌಡ್ರನ್ನ ಹಾಕ್ಕೊಳಕತ್ತೀನಿ. ಒಂದು 1/4 ಟೀ ಚಮಚ ಅರಿಶಿಣದ ಪೌಡ್ರು. ಈಗ ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಖಾರದ ಪೌಡ್ರನ್ನ ಹಾಕ್ಕೊಳಕತ್ತೀನಿ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕೀಗ. ಒಗ್ಗರಣೆ ಒಳಗೆ ಚಲೋತ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಈಗ ಹುಣಸೆ ಹಣ್ಣು ನೆನೆ ಹಾಕಿಟ್ಟಿದ್ನಲ್ಲ, ಆ ರಸ ಹಾಕ್ಕೊಳಕತ್ತೇನೆ. ಹುಣಸೆ ಹಣ್ಣಿನ ರಸ ರುಚಿನೂ ಕೊಡ್ತೈತಿ ಮತ್ತು ಬೇಗನೂ ಹಾಳಾಗಂಗಿಲ್ಲ. ಹೀಗಾಗಿ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳೇಬೇಕು. ಆಮೇಲೆ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಬೆಲ್ಲನೂ ಹಾಕ್ಕೋಬೇಕಾಗುತ್ತೆ. ಬ್ಯಾಲೆನ್ಸ್ ಮಾಡುತ್ತದು ಹುಳಿ ಮತ್ತು ಸ್ವೀಟು ಎರಡೂ. ಸ್ವೀಟು, ಹುಳಿ, ಖಾರ, ಉಪ್ಪು ಸಖತ್ತಾಗಿರ್ತೈತಿ. ಒಂದು ಸಾರಿ ಮಾಡ್ಕೊಳ್ರಿ. ಉದುರು ಜುನಕನ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಈಗ ಬೆಲ್ಲನ ಹಾಕ್ಕೊಂಡಿನಿ. ಬೆಲ್ಲ ಕರಗಲಿ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಈಗ ಮಿಕ್ಸ್ ಮಾಡ್ಕೊಳಕತ್ತೆ ನೋಡ್ರಿ. ಎಲ್ಲನೂ ಚಲೋತ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚಲೋತ್ನಾಗಿ ಒಂದು 5-10 ನಿಮಿಷ ನಾವು ಕುದಿಸ್ಬೇಕು. ಅಂದ್ರೆ ಅದು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂಥರ ಒಳ್ಳೆ ರುಚಿ ಕೊಡುತ್ತದು. ಅದ್ರ ಸಂಬಂಧ ಕುದಿಸ್ಬೇಕು. ಆಮೇಲೆ ಈಗ ಕಡಲೆ ಹಿಟ್ಟನ್ನ, ಈಗ ಜರಡಿ ಇಟ್ಕೊಂಡಿದ್ದ ಕಡಲೆ ಹಿಟ್ಟನ್ನ ಒಂದು ಬಟ್ಲ ತೊಗೊಂಡು ನೋಡ್ರಿ. ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಇದನ್ನು ನಾವು ಮಿಕ್ಸ್ ಮಾಡ್ತಾನೆ ಅದು ಉದುರಾಗ್ತಾ ಬರುತ್ತೆ. ಮೊದಲು ನೋಡ್ರಿ ಈ ಥರ ಎಲ್ಲನೂ ಒಂದಕ್ಕೊಂದು ಹೊಂದ್ಕೋಬೇಕು. ತುಂಬ ಚೆನ್ನಾಗಾಗ್ತೈತಿ. ಇದು ಒಂದು ಸಾರಿ ಮಾಡಿಕೊಡ್ರಿ ನೀವು. ಟೇಸ್ಟು ಯಾರು ಮಾಡಿಲ್ಲಲ್ಲ, ಯಾರು ಫಸ್ಟ್ ಟೈಮ್ ನೋಡಕತ್ತೀರಿ ಅಂಥವ್ರು ಒಂದು ಸಾರಿ ನೀವು ಮಾಡಿಕೊಡ್ರಿ. ಸ್ವಲ್ಪ ಪ್ರಮಾಣದಾಗ ಮಾಡಿಕೊಂಡು ನೋಡಿರಿ, ಟೇಸ್ಟ್ನ ಪದೇ ಮಾಡ್ಕೊತೀರಿ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಮಾಡ್ತಾ ನಾವು ಅದು ಉದುರಾಗ್ತಾ ಬರುತ್ತಾ ನೋಡ್ಬೋದು. ಈ ಥರ ಬೆಂದು ಚೆನ್ನಾಗಿ ಉದುರಾಗೋವರೆಗೂ ನಾವು ಇದೇ ಥರ ಕೈ ಬಿಡ್ಲಿಲ್ದಂಗೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಇದು ಬರ್ತಾ ಡ್ರೈ ಆಗ್ತಾ ಉದುರಾಗುತ್ತೆ. ಅಲ್ಲಿವರೆಗೂ ನೀವು ಇದೇ ಥರನ ಮಾಡ್ತಾನೆ ಹೋಗಬೇಕು. ಸ್ವಲ್ಪ ಟೈಮ್ ತೊಗೊತೈತಿ ಇದು. ಈ ಥರ ಆಗುತ್ತದು ಮಾಡ್ತಾ
ಈ ಥರ ಉದುರಾಗುತ್ತದೆ. ಈಗ ಆಗೈತಿ ಅಂತ ಅರ್ಥ. ಇಷ್ಟಾದ್ರೆ ಸಾಕು. ರೊಟ್ಟಿ ಜೊತೆ ಸೂಪರಾಗಿರ್ತೈತಿ. ಒಂದು ಸಾರಿ ಮಾಡ್ಕೊಳ್ರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ್ರಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ.